ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಯಾರ್ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಮಸಾಲೆ ದೋಸೆ ಹೋಟೆಲ್ ಟೇಸ್ಟ್ ಬರೋ ಹಾಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಅಡುಗೆ ಯಾರು ಕಲಿತಾ ಇರ್ತಾರೋ ಅವರಿಗಿದ್ದು ನಾನು ಕೆಲವೊಂದು ಟಿಪ್ಸ್ ಹೇಳೋದು ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈಗ ಪ್ಲೀಸ್ ನನ್ನ ಚಾನಲ್ ನನ್ನ ಈ ವಿಡಿಯೋನ ಫುಲ್ಲು ನೋಡಿ, ಹಾಗೆ ನೀವು ಇದನ್ನು ಯೂಸ್ಫುಲ್ಲಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು 1 ಗ್ಲಾಸ್ ಅಷ್ಟು ನಾನು ಉದ್ದಿನಬೇಳೆ ಮತ್ತು 2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು 2 ಸತಿ ಚೆನ್ನಾಗಿ ವಾಶ್ ಮಾಡಿ 7ರಿಂದ 8 ಗಂಟೆ ಕಾಲ ಫ್ರೆಶ್ ನೀರಲ್ಲಿ ನೆನೆಯಕ್ಕೆ ಹಾಕಬೇಕು. ಈಗ ನಾನು 1 ಗ್ಲಾಸ್ ಉದ್ದಿನಬೇಳೆಗೆ 3 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಬೇಕು. ನಾನು 3 ಗ್ಲಾಸ್ ಅಕ್ಕಿ ಡಿಪ್ಪೋ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಡಿಪ್ಪೋ ಅಕ್ಕಿ ಅಂದರೆ ದೋಸೆ ಅಕ್ಕಿ ಬರುತ್ತಲ್ಲ, ಅದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 3 ಗ್ಲಾಸ್ ಹಾಕ್ಕೊಂಡು ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಸತಿ ಚೆನ್ನಾಗಿ ವಾಶ್ ಮಾಡಿ 3ನೇ ನೀರಲ್ಲಿ ಅದನ್ನು ನೆನೆಯಕ್ಕೆ ಇಡಬೇಕು. ಅಂದರೆ ನಾನಿದು ಬೆಳಗ್ಗೆ 11:30 ಅಷ್ಟೊತ್ತಿಗೆ ನಾನು ನೆನೆಯಕ್ಕೆ ಹಾಕಿರೋದು. ರಾತ್ರಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು 7:30 ಅಷ್ಟೊತ್ತಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿರುತ್ತೆ. ಈಗ ನೋಡಿ, ಈಗ ಸಾಯಂಕಾಲ ನಾನಿದು ತೋರಿಸ್ತಾ ಇರೋದು ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂಥೇಳಿ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನಾವು ನೆನೆಸಿರ್ತೀವಲ್ಲ, ಆ ನೀರು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ಆ ನೀರನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಬೇಳೆಯಲ್ಲಿ ಅಂಶ ಇರುತ್ತೆ, ಪ್ರೋಟೀನ್ ಅಂಶ, ಹಾಗಾಗಿ ಅದು ವೇಸ್ಟ್ ಆಗೋದು ಬೇಡ. ನಾನು 1 ಕಪ್ ಅಷ್ಟು ಅವಲಕ್ಕಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಆಗ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ ಯೂಸ್ ಮಾಡೋದ್ರಿಂದ. ಈಗ ನೋಡಿ, ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನ ಬೇಳೆನ. ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಆಗೋ ತನಕ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ಸ್ವಲ್ಪ ಮಧ್ಯೆ ಮಧ್ಯೆ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲೇ ಯೂಸ್ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಇದು ನೆಕ್ಸ್ಟ್ ಡೇಗೆ ಫರ್ಮೆಂಟೇಷನ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಅದು ಉದ್ದಿನಬೇಳೆ ಫೈನ್ ಪೇಸ್ಟ್ ಆಗಿದೆಲ್ಲ. ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಜಾರಿಗೆ ನೆನೆಸಿರೋಂಥ ಅಕ್ಕಿ ಹಾಕ್ಕೊಳ್ಬೇಕು. ಅದಕ್ಕೆ ನಾವು ಏನು ಅವಲಕ್ಕಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಅಕ್ಕಿಗೆ ನೀವು ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅದು ಏನು ತರಿಯಾಗಿರುತ್ತೆ. ಅದಕ್ಕೆ ಫಸ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಮಧ್ಯೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ಇದ್ದಲ್ಲ, ನಾನು ದೋಸೆ ಈಗ ಮಿಕ್ಸರು ಒಂದು 2 ದಿನಕ್ಕೆ ಆಗಂಗೆ ಬರುತ್ತೆ. 5 ಜನಕ್ಕೆ 2 ದಿನ ಆಗಂಗೆ ಬರುತ್ತೆ. ಫ್ರಿಡ್ಜ್ ಇಲ್ಲದಿದ್ದವರು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಬಿಡಬೇಕು. ಅಂದರೆ ನೆಕ್ಸ್ಟ್ ಡೇಗೆ ಉಳಿದ್ರೆ ದೋಸೆ ಹಿಟ್ಟನ್ನು ನಾವು ಯೂಸ್ ಎಲ್ಲ ಮಾಡಾಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ದೋಸೆ ಹಿಟ್ಟಿನ ಪಾತ್ರೆ ಇಡಬೇಕು. ಆಗ ಮಾರನೇ ದಿವಸಕ್ಕೂ ಆ ಹಿಟ್ಟು ಏನೂ ಆಗಲ್ಲ, ಹುಳಿ ಜಾಸ್ತಿ ಬರಲ್ಲ. ಈಗ ಈ ಟಿಪ್ಪು ಎಲ್ರಿಗೂ ಯೂಸ್ ಆಗುತ್ತೆ. ಇದು ಒಂದು ಟಿಪ್ಪು ನಾನು ಯೂಸ್ಫುಲ್ ಆಗಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅಕ್ಕಿ ಹಿಟ್ಟು ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದು ಉದ್ದಿನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕಿ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ, ನಾನು ಜಾಸ್ತಿ ನೀರು ಹಾಕಬಾರ್ದು. ನಾನು ಮೇಲೆ ಎತ್ತಬೇಕನ್ನೋ ಅದು ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ನೋಡಿ, ಅದ್ಮೇಲೆ ಬಬಲ್ಸ್ ಬರುತ್ತಲ್ಲ, ಅಷ್ಟು ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರಾತ್ರಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಈಗ ನಾನು ಇದು ತೋರಿಸ್ತಾ ಇದ್ದೀನಲ್ಲ, ಇದು ಮಾರನೇ ದಿವಸ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಅದು ಇನ್ಕ್ರೀಸು ಆಗುತ್ತೆ ಪೋರ್ಷನ್ನು. ನೋಡಿ ಎಷ್ಟು ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಅಂಥೇಳಿ, ಮತ್ತು ಅದು ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಆಗ ದೋಸೆ ಹಿಟ್ಟು ಬ್ಯಾಟರ್ ಚೆನ್ನಾಗಿ ಆಗಿದೆ ಅಂಥೇಳಿ, ಅದು ಆ ಥರ ಬಂದರೆ ಚೆನ್ನಾಗಾಗಿದೆ ಅಂಥೇಳಿ. ಈಗ ದೋಸೆ ಹಿಟ್ಟು ಬ್ಯಾಟರ್ ರೆಡಿ ಆಗಿದೆಲ್ಲ, ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. 3 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮತ್ತು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಕೆಂಪಗೆ ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನಾನು ಆಲೂಗಡ್ಡೆನ ಈಗ ಆಲ್ರೆಡಿ ನಾನು ಬೇಯಿಸಿಟ್ಟಿದ್ದೀನಲ್ಲ ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆಗ ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿದ್ರೇ ಹೋಟೆಲಲ್ಲಿ ಸಾಫ್ಟಾಗಿರುತ್ತಲ್ಲ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ, ಅದೇ ಥರ ಟೇಸ್ಟ್ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಈರುಳ್ಳಿ ಮಿಕ್ಸರ್ ಇರುತ್ತಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಮಧ್ಯದಲ್ಲಿ ಕೆಂಪು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಆಗೋ ತನಕ ನಾನು ಇಟ್ಟಿದ್ದೀನಿ. ಇದು ಈ ಉಗುರು ಬೆಚ್ಚ ನೀರಿಗೆ ಒಂದು 6 ಬೇಡಿಗೆ ಮೆಣಸನ್ನ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಇಡಬೇಕು. ಒಂದು 5-10 ನಿಮಿಷ ಆದಮೇಲೆ ಬೇಡಿಗೆ ಮೆಣಸನ್ನ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಹುರುಗಡ್ಲೆ, ಉಪ್ಪು ಮತ್ತು ಧನಿಯಾ ಕಾಳು ಮತ್ತು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ, ಇದು ಫೈನ್ ಪೇಸ್ಟ್ ಆದ್ರೇ ಕೆಂಪು ಚಟ್ನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಈಗ ಕೆಂಪು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನು ಆಲ್ರೆಡಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಈ ಕೆಂಪು ಚಟ್ನಿಯೇ ಅದು ಮಸಾಲೆ ದೋಸೆಗೆ ಟೇಸ್ಟ್ ಕೊಡೋದು. ಆಮೇಲೆ ಅವಲಕ್ಕಿ ಹಾಕಿದ್ರೆ ಏನು ದೋಸೆಗೆ ಕ್ರಿಸ್ಪಿನೆಸ್ಸು ಮತ್ತು ಗೋಲ್ಡನ್ ಕಲರ್ ಬರೋದು. ಈಗ ಹಂಚಿಗೆ ಒಂದು ಸೌಟಷ್ಟು ಇಟ್ಟು ದೋಸೆ ಬ್ಯಾಟರ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ದೋಸೆ ಶೇಪಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1ರಿಂದ 2 ಸ್ಪೂನು ತುಪ್ಪ, ಇಲ್ಲಾಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಈಗ ಎಣ್ಣೆ ಹಾಕೊಂಡಾಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಥರ ನೀಟಾಗಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಪಲ್ಯ ಹಾಕಿ ಎಲ್ರಿಗೂ ಕೊಡಿ. ಇದು ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅದು ಮಸಾಲೆ ದೋಸೆ ನೀವು ಹೋಟೆಲಲ್ಲಿ ನೋಡ್ದಂಗೆ ಅಲ್ವಾ? ಇದೇ ಥರ ಕ್ರಿಸ್ಪಿನೆಸ್ ಆಗಿರುತ್ತೆ. ಇದೇ ಥರ ಎಲ್ರಿಗೂ ನೀವು ಮಾಡಿಕೊಡಿ, ಆಗ ಎಲ್ರಿಗೂ ಇಷ್ಟ ಆಗುತ್ತೆ. ಹೋಟೆಲ್ಗೆ ಹೋಗಿ ತಿನ್ನಿ ಅಷ್ಟು ದುಡ್ಡು ಖರ್ಚು ಮಾಡೋ ಬದಲು ಇದೇ ಥರ ನೀವು ಮನೇಲಿ ಮಸಾಲೆ ದೋಸೆ ಮಾಡಿಕೊಡಿ ಫ್ರೆಂಡ್ಸ್. ಆಗ ಎಲ್ಲರೂ ಇಷ್ಟ ಆಗುತ್ತೆ, ಮತ್ತು ಹೈಜಿನಿಕ್ ಆಗಿರುತ್ತೆ. ನಾವೇ ಮನೇಲಿ ಮಾಡಿದ್ದೀವಿ ಅಂತ ಒಂದು ಖುಷಿನೂ ಇರುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಿದೆ ಅಂತೇಳಿ. ಕ್ರಿಸ್ಪಿ ಅಂದರೆ ಗಟ್ಟಿನೂ ಅಲ್ಲ ನೋಡಿ, ಸಾಫ್ಟಾಗಿ ಕ್ರಿಸ್ಪಿನೆಸ್ ಆಗಿರುತ್ತೆ. ಸೇಮ್ ಪಕ್ಕ ಹೋಟೆಲ್ ಟೇಸ್ಟು. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.